ನೀವು ಇವಾಗ ಸಿಂಚನಾ ಮೇಡಮ್ ಅವ್ರದ್ದು ಒಂದು ಫೋಟೋ ನೋಡ್ತಾ ಇದ್ದೀರಾ. ಇವ್ರ ಬಗ್ಗೆ ಒಂದು ಸ್ಟೋರಿ ಕೇಳಿದ್ರೆ ಕಣ್ಣಲ್ಲಿ ನೀರೆಲ್ಲ ರಕ್ತನೇ ಬಂದ್ಬಿಡುತ್ತೆ. ಆ ಥರದ್ದು ಒಂದು ಪರಿಸ್ಥಿತಿ ಅವ್ರದ್ದು. 8 ತಿಂಗಳ ತುಂಬು ಗರ್ಭಿಣಿ ಅವರು. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಲೇಬೇಕು. ಈ ಹೆಣ್ಮಗು ತೀರ್ಕೊಂಡು ಕೆಲವು ವರ್ಷಗಳಾಗಿರ್ಬೋದು. ಅವ್ರಿಗಾಗಿರೋ ನೋವು, ಅವ್ರಿಗಾಗಿರೋ ಮೋಸ, ಅನ್ಯಾಯ ದೇವರು ಯಾರಿಗೂ ಕೊಡಬಾರ್ದು ಅಂತ ನಾವು ಕೇಳ್ಕೊತೀವಿ. ವಿಷಯ ಏನಂದರೆ, ಈ ಹೆಣ್ಮಗು ತುಂಬ ಗರ್ಭಿಣಿ ಆಗಿರ್ತಾರೆ. ನೂರಾರು ಕನಸುಗಳನ್ನ ಕಟ್ಕೊಂಡು ತನ್ನ ಮಗು ಆಗಿದ ತಕ್ಷಣ ತನ್ನ ಮಗು ಜೊತೆ ತನ್ನ ಕುಟುಂಬದ ಸಂಭ್ರಮಾಚರಣೆ ಆಚರಿಸಿ ತನ್ನ ಮಗುಗೆ ಒಳ್ಳೆ ಭವಿಷ್ಯ ಕೊಡಬೇಕು ಅಂತ ಆ ತಾಯಿ 108 ಕನಸು ಕಂಡಿರ್ತಾರೆ. ಆದರೆ ಕೆಟ್ಟ ಸಮಯ ಅನ್ನೋದಿಂದಿರುತ್ತಲ್ಲ, ಆ ಸಮಯ ಅದನ್ನೆಲ್ಲನೂ ಕಿತ್ಕೊಂಡ್ಬಿಡುತ್ತೆ. ಆದರೆ ಇವತ್ತು ಅವ್ರ ಕುಟುಂಬಸ್ಥರು ಎಷ್ಟು ನೋವು ತಿಂತಿದ್ದಾರೆ ಅಂದರೆ ಅದು ಅವರ ಮನೆತನಕ್ಕೆ ಮಾತ್ರ ಗೊತ್ತು. ಆದರೆ ಇವತ್ತು ಸಿಂಚನ ಅವ್ರನ್ನ ಕಳ್ಕೊಂಡು ಅವ್ರ ಕುಟುಂಬಸ್ಥರು ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಪ್ರತಿ ವರ್ಷ ಸಿಂಚನ ಅವರ ಕುಟುಂಬಸ್ಥರು ಜನಸ್ನೇಹಿ ಆಶ್ರಮಕ್ಕೆ ಬಂದು ಶ್ರೀ ಧರ್ಮಶನೇಶ್ವರ ಸ್ವಾಮಿಗಳ ಆಶೀರ್ವಾದ, ಶಿವಕುಮಾರ್ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ಸಿಂಚನ ಅವ್ರನ್ನ ಪ್ರತಿಯೊಬ್ಬ ದೇವರ ಮಕ್ಕಳಲ್ಲಿ ಅವ್ರನ್ನ ಕಾಣ್ತಿದ್ದಾರೆ. ಸಿಂಚನ ಅವ್ರನ್ನ ಅದೆಷ್ಟೋ ದೇವರ ಮಕ್ಕಳಲ್ಲಿ ಕಾಣೋದಲ್ಲೇ ಆ ದೇವರ ಮಕ್ಕಳಿಗೆ ಅನ್ನದಾಸೋಹವನ್ನು ಮಾಡುತ್ತಿದ್ದಾರೆ. ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವರ ಕುಟುಂಬಕ್ಕೆ ಮತ್ತು ಅವರ ಮನೆತನಕ್ಕೆ ಒಳ್ಳೆಯದು ಮಾಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಪ್ರತಿಯೊಬ್ಬರೂ ಸಿಂಚನ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ಳೋಣ. ಮತ್ತು ಅವರ ಕುಟುಂಬದಲ್ಲಿ ಸಿಂಚನ ಅವರು ಮತ್ತೆ ಹುಟ್ಟು ಬರಲಿ ಅಂತ ಪ್ರತಿಯೊಬ್ಬರು ಬೇಡ್ಕೊಳ್ಳೋಣ. ದಯವಿಟ್ಟು ಪ್ರತಿಯೊಬ್ಬರು ಪೂರ್ತಿ ವಿಡಿಯೋ ನೋಡಿ ಮತ್ತು ಆ ಪೂರ್ತಿ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನೀವು ಇವಾಗ ಸಿಂಚನಾ ಮೇಡಮ್ ಅವ್ರದ್ದು ಒಂದು ಫೋಟೋ ನೋಡ್ತಾ ಇದ್ದೀರಾ. ಇವ್ರ ಬಗ್ಗೆ ಒಂದು ಸ್ಟೋರಿ ಕೇಳಿದ್ರೆ ಕಣ್ಣಲ್ಲಿ ನೀರೆಲ್ಲ ರಕ್ತನೇ ಬಂದ್ಬಿಡುತ್ತೆ. ಆ ಥರದ್ದು ಒಂದು ಪರಿಸ್ಥಿತಿ ಅವ್ರದ್ದು. 8 ತಿಂಗಳ ತುಂಬು ಗರ್ಭಿಣಿ ಅವರು. ಸೊ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ನೆಲಮಂಗಲದಲ್ಲಿ 2 ವರ್ಷಗಳ ಹಿಂದೆ ಒಂದು ಭಯಂಕರವಾದಂಥ ಆಕ್ಸಿಡೆಂಟ್ ಅದು. ಅದನ್ನ ಯಾರು ಕೂಡ ಊಹೆ ಕೂಡ ಮಾಡ್ಕೋಬಾರ್ದು. ಆ ರೀತಿ ಯಾರಿಗೂ ಕೂಡ ಆಗಬಾರ್ದು. ಯಾವ ಶತ್ರುಗೂ ಕೂಡ ಇಂಥ ಸ್ಥಿತಿ ಬರಬಾರ್ದು ಅನ್ನೋ ತರ ಒಂದು ಆಕ್ಸಿಡೆಂಟ್ ಅದು. ಸೊ ಅವರು ಒಂದು ದೇವಸ್ಥಾನಕ್ಕೆ ಹೋಗಿ ಬರುವಾಗ ಒಂದು ಟಿಪ್ಪರ್ ಲಾರಿ ಅಲ್ವಾ ಸರ್, ಅವ್ರ ಮೇಲೆ ಹರಿದ್ಬಿಟ್ಟು ಆ ಮಗು ಸಮೇತ, ಇನ್ನು ಹೊಟ್ಟೆಲಿರೋ ಮಗು ಸಮೇತ ಆಚೆ ಬಂದು ಇಬ್ರು ತಾಯಿ ಮಗ ಇಬ್ರು ಡೆತ್ ಆಗ್ಬಿಡ್ತಾರೆ. ತಾಯಿ ಮತ್ತೆ ಮಗು ಇಬ್ರು ಕೂಡ ಡೆತ್ ಆಗ್ಬಿಡ್ತಾರೆ. ಬಹಳ ಬೇಜಾರಾಗುತ್ತೆ. ಸೊ ಇದನ್ನ ಅವರು ಕುಟುಂಬಸ್ಥರು ಅದು ಯಾವ ರೀತಿ ಪಾಪ ದುಃಖನ ತಡ್ಕೊಂಡಿದ್ದೀರಾ ದೇವರೇ ನಂಗಂತೂ ಗೊತ್ತಿಲ್ಲ. ಬಟ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ವೆಹಿಕಲ್ ಅನ್ನ ಓಡಿಸ್ಬೇಕಂದ್ರೆ ಬೈಕ್ ಅನ್ನ ಓಡಿಸುವಾಗ ಹೆದ್ದಾರಿಗಳಲ್ಲಿ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೋಗುವಾಗ ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಬಳಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 2 ವರ್ಷಗಳಿಂದ ಜನಸ್ನೇಹಿ ಆಶ್ರಮದಲ್ಲೇ ಅವರ ಒಂದು ಪುಣ್ಯ ಸ್ಮರಣೆಯನ್ನ ಆಚರಣೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆನ ಮಾಡಿಕೊಡ್ತಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಜೊತೆ ಅವ್ರ ತಂಗಿ ಇದ್ದಾರೆ ಅಂತ ಅವ್ರು ಭಾವಿಸ್ತಾರೆ. ಅವ್ರ ಕುಟುಂಬಸ್ಥರು ಅವ್ರ ತಾಯಿನ ಕೂಡ ಇಲ್ಲಿ ಕರ್ಕೊಂಬರಲ್ಲ. ಯಾಕಂದ್ರೆ ಆ ದುಃಖನ ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ ಅಥವಾ ಅದನ್ನ ಯಾವ ರೀತಿ ವ್ಯಕ್ತಪಡಿಸ್ಬೇಕಂತ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ಅವ್ರ ತಾಯಿ ಸಮೇತ ಇಲ್ಲಿಗೆ ಅಂದ್ರೆ ಆಸೆ ಇದ್ರೂ ಕೂಡ ಇಲ್ಲಿಗೆ ಬರಕ್ ಆಗ್ತಿಲ್ಲ ಅವ್ರಿಗೆ. ಸೊ ಮೊದಲನೇದಾಗಿ ನಿಮ್ಮ ತಂಗಿಯವರಾದಂತಹ ಸಿಂಚನ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಸರ್. ನಿಜವಾಗ್ಲೂ ಇನ್ನೊಂದು ಜನ್ಮ ಅಂತ ಇದ್ರೆ ಮತ್ತೆ ನಿಮ್ಮ ಕುಟುಂಬದಲ್ಲಿ ಹುಟ್ಟು ಬರಲಿ. ನಾನು ಯಾಕೆ ಇಷ್ಟೆಲ್ಲ ಮಾತಾಡಿದೆ ಅಂದ್ರೆ, ಇದನ್ನ ಇನ್ಸ್ಪೈರ್ ಆಗಿ ತಗೋತಿರೋ ಅಥವಾ ಇದನ್ನ ನೀವು ಇಲ್ಲ ನಾವು ಕೂಡ ಇನ್ನು ಮುಂದೆ ಹೆದ್ದಾರಿಯಲ್ಲಿ ಓಡಾಡುವಾಗ ಹೆಲ್ಮೆಟ್ ಹಾಕೊಳ್ಬೇಕು ಅಂತ ಯೋಚನೆ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಕಡ್ಡಾಯವಾಗಿ ಹೆಲ್ಮೆಟ್ ಬಳಸಿ ಸರ್. ಈ ಉದ್ದೇಶ ಬಂದು ಮಾಡೋ ಉದ್ದೇಶ ಅಂದರೆ, ಈಗ ನಮ್ಮ ಸ್ನೇಹಿತರ ಸಾಲದ್ದು ಇದು ಇನ್ನೊಬ್ರಿಗೆ ಯಾರಿಗೂ ಹಾಕೋದು ಬೇಡ. ರಸ್ತೆ ಯಾರು ಓಡಾಡಬೇಕಾದ್ರೆ ಕಂಪಲ್ಸರಿ ಹೆಲ್ಮೆಟನ್ನು ಕಡ್ಡಾಯವಾಗಿ ಬಳಸಿ ಅಂತ ಮೊದಲನೇದಾಗಿ ಹೇಳ್ತೀವಿ. ಒಂದು ಈ ಅನಾಥ ಮಕ್ಕಳುಗಳ ಜೊತೆ ಒಂದು ಪುಣ್ಯಸ್ಮರಣೆ ಆಗ್ಬೋದು, ಹುಟ್ಟುಹಬ್ಬ ಆಚರಿಸೋದ್ರಿಂದ ಒಂದು ಇಷ್ಟು ಜನಗಳಿಗೆ ಒಂದು ಊಟದ ವ್ಯವಸ್ಥೆ ಮಾಡೋದ್ರಿಂದ ನಮಗೆ ಸಮಾಧಾನಕ್ಕೋಸ್ಕರವಾಗಿ ಇಲ್ಲಿ 2 ವರ್ಷ ಊಟದ ವ್ಯವಸ್ಥೆ ಮಾಡಿದ್ವಿ. ಅದು ನೀವು ಯಾರಾದರೂ ಹುಟ್ಟುಹಬ್ಬ ಇರ್ಬೋದು, ಪುಣ್ಯಸ್ಮರಣೆಗಳಿರ್ಬೋದು ಮಾಡಬೇಕು ಅಂದರೆ ಈ ಥರ ಬಂದು ಆಶ್ರಮಗಳಿಗೆ ಬಂದು ಮಾಡಿದ್ರೆ ಒಂದು ಊಟದ ವ್ಯವಸ್ಥೆ ಆಗುತ್ತೆ ಅಂತ. ಸರ್, ಇವಾಗ 2 ವರ್ಷಗಳಿಂದ ಆಶ್ರಮಕ್ಕೆ ಭೇಟಿ ಕೊಡ್ತಾ ಇದ್ದೀರಾ. ಸೊ ಆಶ್ರಮ ಹೇಗಿದೆ ಸರ್? ಆಶ್ರಮ ಅಂದರೆ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ನಾವು ಇಲ್ಲಿ ಹೇಳಿದ್ರೆ ಯಾರಿಗೂ ಬೇಡ ಏನೋ ಮಾಡ್ತಾರೆ ಅನ್ನೋದು ಉದ್ದೇಶ ಇರ್ತದೆ. ಇಲ್ಲಿ ಬಂದು ನೋಡಿದಾಗ ಪರಿಸ್ಥಿತಿ ಗೊತ್ತಾಗೋದು.
ಬಂದು ನೋಡಿ ನೀವು ಒಂದ್ಸರಿ ನಾವಿಲ್ಲಿ ಬನ್ನಿ ಅಂತ ಎಲ್ರಿಗೂ ಹೇಳ್ಕೊತೀವಿ. ನೀವು 2 ವರ್ಷದಿಂದ ಬಂದಿದ್ದೀರಾ, ನಿಮ್ಗೆ ಖುಷಿ ಆಗ್ತಾ ಇದೆ? ತುಂಬ ಹೊಸ ಕಟ್ಟಡ ಹತ್ರ ಹೋಗಿ ಬಂದಿರಿ, ಏನು ಅನಿಸ್ತು? ತುಂಬ ಚೆನ್ನಾಗಿದೆ. ಅಲ್ಲಿ ಇದು ಮಾಡೋದು ಆಶ್ರಮ ಅಂತೂ ಅದು ಗೊತ್ತೇ ಆಗಲ್ಲ ಅದು ನೋಡಿದ್ರೆ ತುಂಬ ಏನೋ ಒಂದು ಇದ್ರ ಸ್ವರ್ಗ ಥರ ನೋಡೋದು. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಸೊ ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಬಳಸಿ. ಸಿಂಚನಾ ಮೇಡಮ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ, ಭಾಳ ನೋವಾಗುತ್ತೆ. ಬಟ್ ಇದನ್ನ ನಿಜವಾಗ್ಲೂ ಬೇಜಾರಿಂದನೇ ವಿಡಿಯೋ ಮಾಡ್ತಾ ಇರೋದು, ಯಾಕಂದರೆ ಆ ಥರ ದುಸ್ಥಿತಿ ಯಾರಿಗೂ ಬರಬಾರ್ದು. ಎಲ್ರಿಗೂ ಒಳ್ಳೇದಾಗಲಿ. ಶನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ. ಸಿಂಚನಾ ಮೇಡಮ್ ಅವರು ಇಲ್ಲೇ ಇದ್ರು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತೆ ಇನ್ನೊಂದು ಜನ್ಮ ಅಂತ ಹೇಳಿ ಪೂರ್ಣ ಕೊಟ್ಟು ಭಗವಂತ ಭೂಮಿಗೆ ಕಳಿಸ್ಕೊಡ್ಲಿ. ಒಳ್ಳೇದಾಗಲಿ.